ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಇವತ್ತು ನಾವು ಆಧುನಿಕ ಇತಿಹಾಸ, ನಾವೇನು ಮಾಡರ್ನ್ ಹಿಸ್ಟ್ರಿ ಅಂತ ಏನು ಕರಿತೀವಿ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರ ತಕ್ಷಣ ನಿಮಗೆ ಗೊತ್ತೇ ಇರುತ್ತೆ, ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು, ಸ್ವೀಡನ್ ಅವರು, ಇನ್ನೂ ಎಷ್ಟೊಂದು ಜನ ಬಂದಿರ್ತಾರೆ. ಅಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು. ಅವರು ವಸಾಹತು ನೆಲೆಗಳನ್ನು ಸ್ಥಾಪನೆ ಮಾಡಿರತಕ್ಕಂಥ ಪ್ರಮುಖರಲ್ಲಿ ಇವರು 4 ಜನರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಇವನ್ ನಾವು ಈ ಇತಿಹಾಸ ಏನು ಓದ್ತಾ ಇದ್ದೀವಿ, ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಓದ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತಕ್ಕಂಥ ಮಧ್ಯ ಮಧ್ಯ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನಾನು ಆಧುನಿಕ ಇತಿಹಾಸದ ಬಗ್ಗೆ ಆಲ್ರೆಡಿ ವೀಡಿಯೋಸ್ಗಳು ಮಾಡಿದ್ದೀನಿ, ನನ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಅದರ ಲಿಂಕು ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಫಸ್ಟ್ ಕಮೆಂಟಲ್ಲಿ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ. ಆ್ಯಕ್ಚುಲಿ ನಾನು ಆಧುನಿಕ ಇತಿಹಾಸದಲ್ಲಿ ಈ ಏನು ಸ್ವತಂತ್ರ ಹೋರಾಟ ಇರುತ್ತೆ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ. ಕಂಪ್ಲೀಟ್ ವೀಡಿಯೋಸ್ಗಳು ಪಾರ್ಟ್ ಬೈ ಪಾರ್ಟ್ ನಿಮಗೆ ಸಿಗ್ತದೆ ನನ್ನ ಒಂದು ಪ್ಲೇಲಿಸ್ಟ್ಗೆ ಹೋದರೆ. ಅಂದರೆ ಏನೇನು ಹೋರಾಟ ಆಯಿತು, ಅಸಹಕಾರ ಚಳವಳಿ ಇರ್ಬೋದು, ಅಂದರೆ ಗಾಂಧೀಜಿಯವರು ಭಾರತಕ್ಕೆ ಬಂದ ಮೇಲೆ ಒಂದು ರೀತಿ ಕ್ರಾಂತಿಕಾರಿಗಳಾಗಿರ್ಬೋದು, ಮತ್ತು ಮಂದಗಾಮಿಗರು, ಕ್ರಾಂತಿಕಾರಿಗಳು, ತೀವ್ರಗಾಮಿಗಳು, ಗಾಂಧೀಜಿಗೆ ಭಾರತಕ್ಕೆ ಬಂದ ಮೇಲೆ ಅವ್ರ ನಂತರ ಏನೇನು ಬೆಳವಣಿಗೆ ಆದವು, ಸೊ ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಥಿಂಗ್ಸ್ ಏನೇನಾಯಿತು ಇವೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಪ್ರಮುಖವಾಗಿ ಇದೊಂದು ಟಾಪಿಕ್ ನಾನು ಬಿಟ್ಟಿದ್ದೆ, ಅದರಿಂದ ಇದನ್ನು ಇವಾಗ ತಗೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ನ ಡಿಸ್ಕಸ್ ಮಾಡಬೇಕಾಗಿತ್ತು, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲೂ ಕ್ವಶನ್ಸ್ಗಳು ಬರ್ತಾ ಇರ್ತವೆ, ಎಲ್ಲ ಎಕ್ಸಾಮಲ್ಲೂ ಬರುತ್ತೆ. ಅದರಿಂದ ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈನ್. ಸೊ ನಿಮಗೆ ಬೇರೆ ಇದರ PDF ನನ್ನ ಅಪ್ಕಮಿಂಗ್ ವೀಡಿಯೋಸ್ PDF ಮತ್ತು ಕ್ವಿಝಸ್ಸು ಇದೆಲ್ಲ ನಿಮಗೆ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಪುನೀತ್ ಫೋರಮ್ ಅಂತೇಳಿ ಹೊಸದಾಗಿ ಓಪನ್ ಮಾಡಿದ್ದೀವಿ. ನೀವು ಇದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇಲ್ಲ ನೀವು ಟೆಲಿಗ್ರಾಮ್ ಚಾನಲ್ಗೆ ಹೋದರೆ ಅಲ್ಲಿ PUNEETH ಸ್ಪೇಸ್ ಬಿಟ್ಟು FORUM ಅಂತ ಹೊಡೆದ್ರೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಪುನೀತ್ ಫೋರಮ್ ಅಂತ. ಓಕೆ, ಫೈನ್. ಸೊ ಬನ್ನಿ, ಫಸ್ಟು ನಾವು ಭಾರತಕ್ಕೆ ಜಲಮಾರ್ಗ ಕಂಡುಹಿಡ್ದ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡ್ದ ಯಾರು? ವಾಸ್ಕೋ ಡಿ ಗಾಮ ಗೊತ್ತು. ಬಾರ್ತೊಲೊಮಸ್ ಡಯಾಸ್ ಅವನು ಭಾರತಕ್ಕೆ ಹೋಗ್ತೀನಿ ಅಂತ ಬಂದ, ಆದರೆ ಅವನು ಇಲ್ಲಿಗೆ ಸ್ಟಕ್ ಆಗ್ತಾನೆ. ಸೊ ಅವನು ಕೇಪ್ ಆಫ್ ಗುಡ್ ಹೋಪ್ ಅಂತ ಗುಡ್ ಹೋಪ್ ಭೂಶಿರ ಅಂತ ತಲುಪ್ತಾನೆ. ಎಲ್ಲಿ? ಆಫ್ರಿಕಾದ ತುದಿ ಗುಡ್ ಹೋಪ್ ಭೂಶಿರ ಅಂತ ಕರಿತೀವಿ, ಕೇಪ್ ಆಫ್ ಗುಡ್ ಹೋಪ್ ಅಂತ ಕರಿತೀವಿ. ಅದೇ ದಾರಿನ ಇಟ್ಕೊಂಡು ವಾಸ್ಕೋ ಡಿ ಗಾಮ ಬರ್ತಾನೆ. 1498ರಲ್ಲಿ 1497ರಲ್ಲಿ ಹೊರಡ್ತಾನೆ ಪೋರ್ಚುಗೀಸಿಂದ, ಲಿಸ್ಬಾನಿಂದ. ಅವನು ಇದೇ ಮಾರ್ಗ ಇಟ್ಕೊಂಡ್ಬರ್ತಾನೆ. ಇಲ್ಲಿ ಒಬ್ಬ ಆಫ್ರಿಕಾದಲ್ಲಿ ಕೂಲಿ ಮಾಡ್ತಿರ್ತಕ್ಕಂಥ ಭಾರತೀಯನ ಜೊತೆ ಇಟ್ಕೊಂಡು ಪುನಃ ಭಾರತಕ್ಕೆ ಹೊಸದಾಗಿ ಮಡಗಸ್ಕರ್ ಇಂದ ಈ ಕಡೆಯಿಂದ ಬಂದು ಕೇರಳದ ಕ್ಯಾಲಿಕಟ್ಗೆ ಬಂದು ತಲುಪ್ತಾನೆ 1498ರಲ್ಲಿ. ಓಕೆ, ಇಲ್ಲೊಂದು 3 ತಿಂಗಳು ಇರ್ತಾನೆ. ಆಮೇಲೆ ರಿಟರ್ನ್ ಹೋಗಿ 1499ರಲ್ಲಿ ಅವನು ವಾಪಸ್ ಪೋರ್ಚುಗಲ್ಗೆ ಹೋಗ್ತಾನೆ. ಇದು ಅವನು ಫಸ್ಟ್ ಟೈಮ್ ಬಂದಿರ್ತಕ್ಕಂಥ. ಅವ್ನು ಸೆಕೆಂಡ್ ಟೈಮ್ ಬರ್ತಾನೆ. ಫಸ್ಟ್ ಟೈಮಲ್ಲಿ ಅವನಿಗೆ ಇಲ್ಲಿ ಹಿಂದೂ ರಾಜ್ಯಗಳಿದ್ದಾರೆ, ಇಲ್ಲಿ ಏನಿದೆ ಅಂತ ಏನೂ ಗೊತ್ತಿರಲ್ಲ. ಜಸ್ಟ್ 3 ತಿಂಗಳಲ್ಲಿ ತಲುಪಿರ್ತಾನೆ, ಅಲ್ಲಿ ಏನು ಮಾಡಬೇಕು ಅಂತ ನೋಡಿರ್ತಾನೆ ಅಷ್ಟೇ, ವಾಪಸ್ ಹೊಡೋಗಿರ್ತಾನೆ. ನೆಕ್ಸ್ಟ್ ಟೈಮ್ ಬಂದಾಗ ಅವನಿಗೆ ಒಂದಷ್ಟು ಜನ ವ್ಯಾಪಾರಸ್ಥನು ಕರ್ಕೊಂಬಂದಿರ್ತಾನೆ. ಅವಾಗ ಇಲ್ಲಿ ಏನೇನಿದೆ ಅಂತ ಅವಾಗ ಅವ್ನಿಗೆ ಡೀಟೇಲಾಗಿ ಗೊತ್ತಾಗ್ತಕ್ಕಂಥದ್ದು. ಫೈನ್, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪೋರ್ಚುಗೀಸರು, ಫ್ರೆಂಚರು, ಆಮೇಲೆ ಹೆಂಗೆ ವಸಾಹತುಗಳನ್ನ ಆಕ್ರಮಿಸ್ಕೊಂಡ್ರು ಎಲ್ಲ ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟು. ಮತ್ತು ಇದನ್ನು ಏನಕ್ಕೆ ಕಂಡುಹಿಡ್ದ? ಯಾಕೆ ಜಲಮಾರ್ಗ ಮೊದಲಿರಲಿಲ್ವಾ? ಮೊದಲೆಲ್ಲ ಯುರೋಪಿಯರ್ ಜೊತೆ, ಈ ಮಿಡಲ್ ಈಸ್ಟ್ ಜೊತೆ, ಏನೋ ಅರಬ್ಬರ ಜೊತೆ ಆಗ್ತಿರ್ಲಿಲ್ವಾ? ಆಗ್ತಾಯಿತ್ತು. ಒಂದು ಮುಖಾಂತರ ಆಗ್ತಾಯಿತ್ತು. ನಿಮಗೆ ಕಾನ್ಸ್ಟಾಂಟಿನೋಪಲ್ ಗೊತ್ತು. ಕಾನ್ಸ್ಟಾಂಟಿನೋಪಲ್ನ ಈಗಿನ ಯಾವ ಪ್ರದೇಶ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿಂದ ಟರ್ಕರು ವಶಪಡಿಸ್ಕೋತಾರೆ ಅರಬ್ಬರಿಂದ. ಈ ಅರಬ್ಬರಿಂದ ಟರ್ಕರು ವಶಪಡಿಸ್ಕೊಂಡ್ಮೇಲೆ ಈ ಅರಬ್ಬರು ಏನು ಮಾಡ್ತಾರೆ, ಈ ಕೆಂಪು ಸಮುದ್ರ ಅಂತ ರೆಡ್ ಸಿ ಅಂತ ಹೇಳ್ತೀವಿ, ಇದನ್ನ ಅವರು ಏನು ಮಾಡ್ತಾರೆ, ವಶಪಡಿಸ್ಕೋತಾರೆ. ಅಂದರೆ ಅವರ ಕಂಟ್ರೋಲ್ ತಗೋತಾರೆ. ಯಾಕಂದರೆ ಅವ್ರಿಗೆ ಒಟ್ಟಿನಲ್ಲಿ ನೋಡಿ, ಈಗ ಮೊದಲೇನು ಮಾಡ್ತಾಯಿದ್ರು, ಭಾರತದಲ್ಲಿರ್ತಕ್ಕಂಥ ವ್ಯಾಪಾರನ ಈ ಅರಬ್ಬರು ಮತ್ತು ಟರ್ಕರಿಂದ ಭೂ ಮುಖಾಂತರ ಅಥವಾ ಇಲ್ಲಿ ಜಲ ಮುಖಾಂತರ ಹೋಗ್ತಾ ಇತ್ತು. ಅಂದರೆ ಇಲ್ಲಿ ಕ್ಯಾನಲ್ ಇನ್ನೂ ಮಾಡಿರಲಿಲ್ಲ ಆ ಟೈಮಲ್ಲಿ, ಬಟ್ ಈ ಜಲ ಮುಖಾಂತರ ಇಲ್ಲಿಗೆ ಬರ್ತಾಯಿತ್ತು ಅರಬ್ ಕಂಟ್ರೀಸ್ಗೆ. ಅವರು ಅಲ್ಲಿಂದ ಭೂ ಮುಖಾಂತರ ತಳಿಸ್ತಾ ಇದ್ರು. ಆದರೆ ಇದನ್ನು ಯಾವಾಗ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸ್ಕೋತಾರೆ, ಇವರು ಈ ಕೆಂಪು ಸಮುದ್ರದ ಕಾರಿ ಅಂತೇನು ಹೇಳ್ತೀವಿ, ರೆಡ್ ಸಿ ಅಂತೇನು ಹೇಳ್ತೀವಿ, ಅದನ್ನೆಲ್ಲ ಅವ್ರು ವಶಪಡಿಸ್ಕೊತಾರೆ. ಅಂದರೆ ಅವ್ರ ಕಂಟ್ರೋಲ್ಗೆ ತೊಗೋತಾರೆ. ಆವಾಗ
ಇದೆಲ್ಲ ಆದಾಗ ಏನಾಗುತ್ತೆ, ಈ ಒಂದು ಯುರೋಪಿಯನ್ನರು ಇರ್ತಾರಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಭಾರತದಲ್ಲಿರ್ತಕ್ಕಂಥ ಸಾಂಬಾರ ಪದಾರ್ಥಗಳು ಮತ್ತು ಒಳ್ಳೊಳ್ಳೆ ಬಟ್ಟೆಗಳು, ಆವಾಗಿನ ಹತ್ತಿ ಬಟ್ಟೆಗಳಾಗಿರ್ಬೋದು, ಮತ್ತು ಈ ನೀಲಿ ಕಲರ್ ಅಂದರೆ ಅವಾಗ ನ್ಯಾಚುರಲ್ ನೀಲಿ ತಯಾರಿಸ್ತಿದ್ರು. ಸೊ ಭಾರತದಲ್ಲಿ ಎಂಥ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಮತ್ತು ಎಷ್ಟು ಕುಶಲ ಕಲೆಗಳಿದೆ ಅಲ್ಲಿ ಅಂತಕ್ಕಂಥದ್ದು ಗೊತ್ತಿತ್ತು ಅವ್ರಿಗೆ. ಸೊ ಅದರಿಂದ ಅದ್ರ ಮೇಲೆ ಹಿಡಿತ ಸಾಧಿಸೋಕ್ಕೆ ಅವರು ಬೇರೆ ಒಂದು ಮಾರ್ಗನೇ ಕಂಡುಹಿಡಿಬೇಕಾಗಿ ಬಂತು. ಇದು ಅದರ ಒಂದು ಏನೋ ಹಿಸ್ಟ್ರಿ ಆಯಿತಾ. ಏನಕ್ಕೆ ಈ ಜಲಮಾರ್ಗ ಕಂಡುಹಿಡಿದ್ರು ಅಂತ. ಮೊದಲು ಕೂಡ ವ್ಯಾಪಾರ ಆಗ್ತಾಯಿತ್ತು, ಬಟ್ ಅವರು ಈ ಜಲಮಾರ್ಗ ಕಂಡುಹಿಡಿದ ರೀಸನ್ ಇದು. ಸೊ ಕಾನ್ಸ್ಟಾಂಟಿನೋಪಲ್ನ ಮೊದಲು ಇವಾಗ ಏನಂತ ಕರೀತಾರೆ ಅಂತಕ್ಕಂಥ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. ಫೈನ್. ಸೊ ಫಸ್ಟು ಪೋರ್ಚುಗೀಸ್ ಬರ್ತಾರೆ, ಆಮೇಲೆ ಡಚ್ಚರು ಬರ್ತಾರೆ, ಆಮೇಲೆ ಇಂಗ್ಲೀಷ್ ಬರ್ತಾರೆ, ಆಮೇಲೆ ಫ್ರೆಂಚರು ಬರ್ತಾರೆ. ಇದು ಕ್ರಮವಾಗಿ ನೀವು ತಿಳ್ಕೊಂಡಿರಬೇಕು. ಎಕ್ಸಾಮಲ್ಲಿ ಕೇಳಿದ್ದಾನೆ, UPSC ಕೇಳಿದ್ದಾನೆ, ಪ್ರೀವಿಯಸ್ ಒಂದು 5-6 ವರ್ಷದ ಹಿಂದೆ ಕ್ವಶನಲ್ಲೂ ಕೂಡ ಕೇಳಿದ್ದಾರೆ. ಫೈನ್. ಇಲ್ಲಿ ಪ್ರಮುಖವಾಗಿ 1750 ಅಂದರೆ ಬಿಡಿ ಸ್ಟಾರ್ಟಿಂಗು ಯಾವುದೇ ಒಂದು ಕಂಪ್ನಿಗಳಾಗಿರ್ಬೋದು, ಅಂದರೆ ಈ ಡಚ್ ಕಂಪ್ನೀಸ್ ಆಗಿರ್ಬೋದು, ಈಸ್ಟ್ ಇಂಡಿಯಾ ಕಂಪ್ನಿಗಳಾಗಿರ್ಬೋದು, ಫ್ರೆಂಚರ್ದಾಗಿರ್ಬೋದು, ಪೋರ್ಚುಗೀಸರ್ ಆಗಿರ್ಬೋದು, ಇವರು ಸ್ಟೇಬಲ್ ಇರಲಿಲ್ಲ. ಅಂದರೆ ಇವ್ರ ಮೇಲೆ ಯುದ್ಧ ಆಯಿತು, ಇವ್ರ ಮೇಲೆ ಅವ್ರಿಗೆ ಯುದ್ಧ ಆಯಿತು. ಸೊ ಇವರು ಅವ್ರದ್ದು ನೆಲೆಗಳನ್ನ ಇವರು ವಶಪಡಿಸ್ಕೋತಾ ಇದ್ರು. ಇದೆಲ್ಲ ಆಗ್ತಾಯಿತ್ತು. ಬಟ್ 1750 ಒಂದು ಐರೋಪ್ಯ ನೆಲೆಗಳಿದೆಯಲ್ಲ, ಆ ಮ್ಯಾಪ್ನ ನಿಮಗೆ ಕೊಟ್ಟಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಮೋಸ್ಟ್ ಪ್ರಾಬ್ಲಿ 90% ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋದು. ಅಂದರೆ ಈ ನೆಲೆ ಯಾರ ಒಂದು ವಸಾಹತು ಆಗಿತ್ತು, ಅಂದರೆ ಪೋರ್ಚುಗೀಸ್ ಅರ್ಧ, ಫ್ರೆಂಚ್ ಅರ್ಧ, ಇಂಗ್ಲೀಷ್ ಅರ್ಧ, ಈ ರೀತಿ ಕೇಳ್ತಕ್ಕಂಥದ್ದು. ಅದರಿಂದ 1750 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಡಾರ್ಕ್ ರೌಂಡ್ ಮಾರ್ಕ್ ಇದು ಇಂಗ್ಲೀಷರ್ದು. ಇಲ್ಲಿ ನೋಡಿ ಫ್ರೆಂಚರ್ದು ಓಪನ್ ರೌಂಡ್ ಮಾರ್ಕು, ಟ್ರಯಾಂಗಲ್ ಇರೋದು ಡಚ್ಚರ್ದು, ಅದು ಯಾವುದು ಡಾರ್ಕು, ಲೈಟ್ ಟ್ರಯಾಂಗಲ್ ಇರೋದು ಪೋರ್ಚುಗೀಸರ್ದು. ಸೊ ಇಲ್ಲಿ ನೋಡಿದ್ರೆ ನಾವು ಇದು ಇಂಗ್ಲೀಷರ್ದು ಸೂರತ್, ಡಾಮನ್ ಬಂದು ಪೋರ್ಚುಗೀಸರ್ದು, ಬಾಂಬೆ ಅಂದರೆ ಮುಂಬೈ, ಬಾಂಬೆ ಏನಿದೆ ಅದು ಇಂಗ್ಲೀಷರ್ದು, ಡಿಯು ಡಾಮನ್ ಅದು ಬಂದು ಪೋರ್ಚುಗೀಸರ್ದು, ಗೋವಾ ಪೋರ್ಚುಗೀಸರ್ದು, ಮಾಹೆ ಫ್ರೆಂಚರ್ದು, ಕ್ಯಾಲಿಕಟ್ ಪೋರ್ಚುಗೀಸರ್ದು, ಕೊಚ್ಚಿನ್ ಪೋರ್ಚುಗೀಸರ್ದು, ಶ್ರೀಲಂಕಾ ಪೋರ್ಚುಗೀಸರು, ಟ್ರಾವೆಂಕೂರ್ ಅಂತನೋ ಕರೀತಾರೆ. ಟ್ರ್ಯಾಂಕುಮಲೈ ಕಾಣಿಸ್ತಾ ಇಲ್ಲ, ನೋ ಪ್ರಾಬ್ಲಮ್. ಆಮೇಲೆ ಇಲ್ಲಿ ನಾಗಪಟ್ಟಣಂ ಅದು ಬಂದು ಡಚ್ಚರ್ದು ಬರೀ ಈ ಪ್ರದೇಶದಲ್ಲಿ ಮಾತ್ರ ಇರ್ತಕ್ಕಂಥದ್ದು, ಅದೊಂದು ಗಮನಿಸಿ. ಪುಲಿಕ್ಯಾಟ್ ಡಚ್ಚರ್ದು, ಮತ್ತು ಮದ್ರಾಸ್ ಇಂಗ್ಲೀಷರ್ದು ಅಂದರೆ ಬ್ರಿಟಿಷರ್ದು, ಪಾಂಡಿಚೇರಿ ಫ್ರೆಂಚರ್ದು, ಇಲ್ಲಿದೆ ಪಾಂಡಿಚೇರಿ ಫ್ರೆಂಚರ್ದು. ಆಮೇಲೆ ಇದು ಯಾವುದಿದು, ಹೂಗ್ಲಿ ಕಲ್ಕತ್ತಾ, ಇದು ಬಂದು ಇಂಗ್ಲೀಷರ್ದು. ಸೊ ಈ ರೀತಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ. ಮ್ಯಾಕ್ಸಿಮಮ್ ಮಾಡೋಣ, ಅವಾಗ ಇನ್ನೂ ಕ್ಲೀನಾಗಿ ಕಾಣುತ್ತೆ. ಓಕೆ. ಬಾಲಸೂರಿ ಇಂಗ್ಲೀಷರ್ದು, ಚಿನ್ಸೋರ ಚಂದ್ರನಗರ, ಅದು ಚಿನ್ಸೋರ ಬಂದು ಪೋರ್ಚುಗೀಸರ್ದು, ಚಂದ್ರನಗರ್ ಅಂತಕ್ಕಂಥದ್ದು ಫ್ರೆಂಚರ್ದು. ಇಲ್ಲಿ ನಾಗಪಟ್ಟಣಂ ಆಯಿತು, ಕಾರಿಕಾಲ್ ಅಂತಕ್ಕಂಥದ್ದು ಪಾಂಡಿಚೇರಿ ಅಂತಕ್ಕಂಥದ್ದು ಫ್ರೆಂಚರ್ದು, ಮಚ್ಲಿಪಟ್ಟಂ ಫ್ರೆಂಚರ್ದು, ಟ್ರಾಂಕುಮಲೈ ನೋಡಿ ಶ್ರೀಲಂಕಾದ ಟ್ರಾಂಕುಮಲೈ ಇದು ಫ್ರೆಂಚರ್ದು. ಕಾಣಿಸ್ತಾ ಇದೆ ಅಲ್ವಾ ಇವಾಗ? ಫೈನ್. ಓಕೆ. ಸೊ ಇದು ಮುಖ್ಯವಾಗಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಯಾವ್ಯಾವುದು ಯಾರ್ಯಾರ ನೆಲೆಗಳಾಗಿತ್ತು ಅಂತ. ಓಕೆ, ಫೈನ್. ಸೊ ಇವಾಗ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಧುನಿಕ ಭಾರತ ಇತಿಹಾಸ ಏನಕ್ಕೆ ಯುರೋಪಿಯನರು ಆಗ ಬಂದರು? ವ್ಯಾಪಾರ, ಮತ್ತು ಅವರ ಫಸ್ಟ್ ಬಂದರೆ ವ್ಯಾಪಾರಕ್ಕೋಸ್ಕರ, ಆಮೇಲೆ ಕ್ರೈಸ್ತ ಮತ ಪ್ರಚಾರಕ್ಕೋಸ್ಕರ. ಈ ಕಾಲಕ್ರಮಣೆ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಪೋರ್ಚುಗಲ್ 1498, ಡಚ್ಚರು 1602. ಅವರು ಡಚ್ಚರ್ ಅಂದರೆ ನೆದರ್ಲ್ಯಾಂಡ್, ಹಾಲೆಂಡ್ನವರು. ಬ್ರಿಟಿಷರು 1600 ಡಿಸೆಂಬರ್ 31. ಆದರೆ ಇದು ಯಾವುದು ಬೇಸಿಸ್ ಮೇಲೆ ಕೊಡ್ತಾರೆ ಅಂತಂದರೆ, ಅವರು ಬಂದು ಇಲ್ಲಿ ನೆಲೆ ಸ್ಥಾಪನೆ ಮಾಡಿದ್ರು ಬೇಸಿಸ್ ಮೇಲೆ. ಅಂದರೆ ಯಾರು ಸೆಕೆಂಡು ಒಂದು ವಸಾಹತು ಸ್ಥಾಪನೆ ಮಾಡಿದ್ರು ಡಚ್ಚರು, ಥರ್ಡು ಬ್ರಿಟಿಷರು, ಆಮೇಲೆ ಡೆನ್ಮಾರ್ಕ್ ಬರ್ತಾರೆ. ಆದರೆ ಇದು ಡೆನ್ಮಾರ್ಕ್ನವರು ಡೆನಿಷಿಯನ್ನರು ಅಂತ ಕರೀತಾರೆ. ಬಟ್ ಫೈನ್, ಇದನ್ನ ಆಪ್ಷನಲ್ ಇದ್ದರೆ ನೀವು ಇದು ಮಾಡಬೇಕು. ಆದರೆ ಯೂಶಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು, ಈ 4 ಇಂಪಾರ್ಟೆಂಟ್ ಆಗುತ್ತೆ. 1664 ಫ್ರಾನ್ಸು. ಸ್ವೀಡಿಷರು ಬರ್ತಾರೆ 1731. ಇಷ್ಟೇ ಅಲ್ಲ, ಇನ್ನು ಬೇರೆ ಬರ್ತಾರೆ. ಬಟ್ ಅವರು ಯಾವುದು ವಸಾಹತು ನೆಲೆ ಆಗಲಿ, ಅವರು ಈ ಒಂದು 4 ಜನ ಏನಿದ್ದಾರೆ, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರ್ ಜೊತೆ, ಇಂಗ್ಲೀಷರ ಜೊತೆ, ಅಂದರೆ ಬ್ರಿಟಿಷರ ಜೊತೆ ಅವರು ಏನೋ ಜಾಸ್ತಿ ಒಡೆದಾಡಿ ಅವರು ನೆಲೆ ಊರಕ್ಕಾಗಲ್ಲ ಅಂತ ಯಾವುದು ಇದನ್ನು ನೋಡಿದರೆ, ಡ್ಯಾನಿಷ್ ಕಂಪನಿ, ಡೆನ್ಮಾರ್ಕ್ ಆಗಿರ್ಬೋದು, ಟ್ರಾಮ್ ಕೆರ್ವಾರ್ ಅಂತಕ್ಕಂಥ ಒಂದು, ಸಿರಾಂಪುರದಲ್ಲಿ ವಸಾಹತು,
ತಮ್ಮ ವಸಾಹತುಗಳನ್ನು ಡೇನರ್ ಇಂಗ್ಲೀಷರು ಮಾರಿದರು. ಇದು ಬೇರೆ ಫ್ಲಾಂಡರ್ಸ್ನ ವರ್ತಕರು, ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು. ಸೊ ಇವರೆಲ್ಲ ಬರ್ತಾರೆ. ಜಸ್ಟ್ ದಿಸ್ ಇಸ್ ಫಾರ್ ಯುವರ್ ರೆಫರೆನ್ಸ್. ಓಕೆ, ಮುಖ್ಯವಾಗಿ ಬೇಕಾಗಿರೋದು ನಮ್ಮನ್ನು 4. ಫೈನ್. ಈಗ ಫಸ್ಟು ಯುರೋಪರು ಬರ್ತಾರೆ. ಏನಕ್ಕೆ ಯುರೋಪರು ಬರ್ತಾರೆ ಅಂತಕ್ಕಂಥ ನಾನು ಆಲ್ರೆಡಿ ಹೇಳಿ, ಅಂದರೆ ಈ ಪೋರ್ಚುಗೀಸರು ಬರ್ತಾರೆ. ಏನಕ್ಕೆ ಬಂದರು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಬಾರ್ತಲೋಸ್ ಡಯಾಸ್ನು ಕೇಪ್ ಆಫ್ ಗುಡ್ ಹೋಪ್ನ ಶೋಧ ಮಾಡ್ತಾನೆ. ಪೋರ್ಚುಗೀಸರ ಆಗಮನ 1498ರಲ್ಲಿ. ಪ್ರಮುಖವಾಗಿರೋ ಪಾಯಿಂಟ್ಸ್ ನೋಡೋಣ. ಅವ್ರು ಯಾವಾಗ ಬಂದರು, ಏನೇನು ಸ್ಥಾಪನೆ ಮಾಡಿದ್ರು, ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು, ಅದನ್ನು ಪ್ರಮುಖ ಪಾಯಿಂಟ್ಸ್ಗಳು ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ಮಾತ್ರ ನೋಡ್ತಾ ಹೋಗೋಣ. ಓಕೆ, ಕಲ್ಲಿಕೋಟೆಗೆ ಬಂದಿದ್ದು ವಾಸ್ಕೋ ಡಿ ಗಾಮ. ಜಮೋರಿಯನ್ ಆಗ ಕಲ್ಲಿಕೋಟೆ ರಾಜ ಆಗಿರ್ತಾನೆ. ಕೊಚ್ಚಿನ್ನಲ್ಲಿ ಪೋರ್ಚುಗೀಸರಿಂದ ವಸಾಹತು ಆಗುತ್ತೆ 1502ರಲ್ಲಿ. ಕ್ರಮೇಣ ಅವರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ್ರು. ಜಮೋರಿಯನ್ ಮಾಡಿದ್ರಿಂದ ಜಮೋರಿಯನ್ ರಾಜನ ವೈರಿ ಇದೆಯಲ್ಲ, ಅವನು ಕೊಚ್ಚಿನ್ ರಾಜನೋಡ ಮೈತ್ರಿ ಬೆಳೆಸ್ತಾನೆ. ಅಂದರೆ ಜಮೋರಿಯನ್ನ ಅರಬ್ಬರಿಗೆ ಪ್ರೋತ್ಸಾಹ ಮಾಡ್ತಾನೆ. ಇವ್ರಿಗೆ ಕೊನೆಗೆ ಇವರು ಇಲ್ಲಿ ಬೇರೆ ಬೇರೆ ಇದಕ್ಕೆ ತಲೆ ಹಾಕಕ್ಕೆ ಬರ್ತಾರೆ. ಆಗ ಇವನು ಅರಬ್ಬರಿಗೆ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರಿಗೆ ಅವನು ಪ್ರೋತ್ಸಾಹಿಸಲ್ಲ. ಹಾಗೆ ಇವನು ಏನು ಮಾಡ್ತಾನೆ, ಪೋರ್ಚುಗೀಸವರು ಆ ಜಮೋರಿಯನ್ ವೈರಿ ಇರ್ತಾನೆ ಕೊಚ್ಚಿನ್ ರಾಜ, ಅವನ ಜೊತೆ ಮೈತ್ರಿ ಬೆಳೆಸ್ತಾನೆ. ಮತ್ತು ಆಲ್ಫನೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸ್ನ ಸೇನಾ ತುಕಡಿ ನಾಯಕ ಆಗಮನ. ಫ್ರಾನ್ಸಿಸ್ಕೋ ಡಿ ಅಲ್ಮೋಡಿಯಾ ಮೊದಲ ಪೋರ್ಚುಗೀಸ್ ಗವರ್ನರ್. ಅಂಜರೀವಾ ಅಂತಕ್ಕಂಥ ದ್ವೀಪ, ಕನ್ನೂರ್ ಮತ್ತು ಕೊಚ್ಚಿನ್ನಲ್ಲಿ ಉದ್ಯಮಗಳನ್ನ ಸ್ಥಾಪನೆ ಮಾಡ್ತಾನೆ. 1509ರಲ್ಲಿ ಆಲ್ಫನೋ ಡಿ ಅಲ್ಬುಕರ್ಕ್ 2ನೇ ಗವರ್ನರ್ ಆಗಿ ಭಾರತದ ಪೋರ್ಚುಗೀಸರು ಭದ್ರ ಬುನಾದಿ ಆಗ್ತಾನೆ. ಮತ್ತು ಇಲ್ಲಿ ಇನ್ನೊಂದು ಬ್ಲೂ ವಾಟರ್ ಪಾಲಿಸಿ ಅಂತ ಮಾಡ್ತಾರೆ. ಅವನು ಯಾರು ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ. 1510ರಲ್ಲಿ ಬಿಜಾಪುರದಿಂದ ಗೋವಾನ ವಶಪಡಿಸ್ಕೋತಾರೆ. ಯಾರು? ಆಲ್ಫನೋ ಡಿ ಅಲ್ಬುಕರ್ಕ್. ಸೊ ಇವರು ಇಬ್ಬರು ಪ್ರಮುಖವಾಗಿ ಪೋರ್ಚುಗೀಸರ ಒಂದು ಗವರ್ನರ್ಗಳಲ್ಲಿ ಇವರಿಬ್ಬರು ಡಿಸ್ಕಸ್ ಮಾಡೋಣ ಮುಂದೆ. ಸೊ ಯಾರ್ಯಾರು ಏನೇನು ಮಾಡಿದ್ರು ಅಂತ. ಇನ್ನು ಪೋರ್ಚುಗೀಸರ ವಸಾಹತುನಲ್ಲಿ ಅವರು ಸ್ಟಾರ್ಟಿಂಗ್ ಬಂದಾಗ ಏನೇನು ಮಾಡಿದ್ರು ಅಂತಕ್ಕಂಥದ್ದು: ಡಿಯು ಗುಜರಾತ್, ಡಾಮನ್ ಗುಜರಾತ್, ಚೌಲ್ ಮಹಾರಾಷ್ಟ್ರ, ಬೆಸ್ಸಿನ್ಸ್ ಮಹಾರಾಷ್ಟ್ರ, ಸಾಲ್ಸೆಟ್ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ, ಗೋವಾ, ಕಣ್ಣೂರ್ ಕೇರಳ, ಕಲ್ಲಿಕೋಟೆ ಮತ್ತು ಕೊಚ್ಚಿನ್. ಇದು ಸ್ಟಾರ್ಟಿಂಗ್ ಅವ್ರು ಬಂದಾಗ ಎಲ್ಲೆಲ್ಲಾಗಿತ್ತು ಅಂಥೇಳಿ. ಮತ್ತು ಸ್ಯಾಂತೋ ಅಂತಕ್ಕಂಥ ತಮಿಳುನಾಡು, ಹೂಗ್ಲಿ ಪಶ್ಚಿಮ ಬಂಗಾಳ, ದಾದ್ರಾ ನಗರ ಹವೇಲಿ. ಆಮೇಲೆ ಇದನ್ನೆಲ್ಲ ಅವರು ವಶಪಡಿಸ್ಕೋತಾರೆ. ಯಾರು? ಫಾರ್ ಎಕ್ಸಾಂಪಲ್ ಹೂಗ್ಲಿಯಿಂದ ಅಲ್ಲಿ ಇವರು ಬ್ರಿಟಿಷರು ಬಂದು ವಶಪಡಿಸ್ಕೊಳ್ತಕ್ಕಂಥದ್ದು. ಬಂಗಾಳ ವಶಪಡಿಸ್ಕೋತಾರಲ್ಲ ಆವಾಗ. ಸಿಲೋನ್, ಮಲಕ್ಕಾ ಇತ್ಯಾದಿ. ಇಲ್ಲಿ ಪೋರ್ಚುಗೀಸ್ ಗವರ್ನರಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತ ಹೇಳಿದೆ. ಅವನು ಪ್ರಥಮ ವೈಸ್ರಾಯ್ ಆಗಿ ಬರ್ತಕ್ಕಂಥದ್ದು. ಇವನ ಬ್ಲೂ ವಾಟರ್ ಪಾಲಿಸಿ ಇದೆಯಲ್ಲ, ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನಿಲ್ಲ, ಇವನು ಇಲ್ಲಿ ವಸಾಯಿತು ಅವ್ನು ಮಾಡಿದ್ದ ರೀಸನ್ ಏನು ಅಂದರೆ, ಅವ್ನು ಬ್ಲೂ ವಾಟರ್ ಪಾಲಿಸಿ, ಸಾಗರ ನೀತಿ ಪಾಲಿಸಿ ಅಂದರೆ ವ್ಯಾಪಾರದ ದೃಷ್ಟಿಕೋನದಿಂದ ಅವನು ಇಲ್ಲೇ ಜಾಂಡ ಊರಬೇಕು, ಇಲ್ಲೇ ತನ್ನ ಏನೋ ಪೋರ್ಚುಗೀಸರ ಸಂಸ್ಕೃತಿನ ಬೆಳೆಸಬೇಕು, ಅಂದರೆ ಕ್ರಿಶ್ಚಿಯನ್ ಸಂಸ್ಕೃತಿನ ಬೆಳೆಸಬೇಕು, ಮತ್ತು ಇಲ್ಲಿನ ಒಂದು ಪ್ರದೇಶ ವಶಪಡಿಸ್ಕೋಬೇಕು ಅನ್ನೋದು ಇರಲಿಲ್ಲ. ವ್ಯಾಪಾರದ ನನ್ನ ದೃಷ್ಟಿ ಅಂತಕ್ಕಂಥದ್ದು ಅವನ ಒಂದು ಮುಖ್ಯವಾಗಿ ಪಾಲಿಸಿ ಆಗಿತ್ತು. ಅದರಿಂದ ಅದನ್ನ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಸಾಗರ ನೀತಿ ಅಂದರೆ ಸಾಗರದ ಮುಖಾಂತರ ವ್ಯಾಪಾರ ಮಾಡಬೇಕನ್ನೋದು ಮಾತ್ರ ಒಂದು ನೀತಿಯಾಗಿತ್ತು. ಆದರೆ ಭದ್ರ ಬುನಾದಿ ಆಗ್ದನು ಆಲ್ಫನೋ ಡಿ ಅಲ್ಬುಕರ್ಕ್. ಇವನು ಪೋರ್ಚುಗೀಸ್ ವಸಾಹತು ಸಾಮ್ರಾಜ್ಯ ಸ್ಥಾಪಕ ಅಂತಲೇ ಕರೀತಾರೆ. 1509ರಿಂದ 1529 ತನಕ. ಗೋವಾ ಒಂದು ಬಿಜಾಪುರ ಸುಲ್ತಾನ ಯೂಸುಫ್ ಆದಿಲ್ ಶಾನಿಂದ ವಶಪಡಿಸ್ಕೋತಾನೆ. ಅಲ್ಬುಕರ್ಕ್ ಗೋವಾನ ವಶಪಡಿಸಿಕೊಳ್ಳಲು ವಿಜಯನಗರದ ಅರಸ ಕೃಷ್ಣದೇವರ ಬೆಂಬಲ ಕೊಟ್ಟಿರ್ತಾನೆ. ಭಾರತೀಯ ಸ್ತ್ರೀಯನ್ನು ವಿವಾಹಗಳು ಪೋರ್ಚುಗೀಸರ ಪ್ರೋತ್ಸಾಹ ನೀಡ್ತಾನೆ. ಯಾಕಂದರೆ ಪೋರ್ಚುಗೀಸರ ಒಂದು ಜನಗಣತಿ ಬೆಳಿಬೇಕು, ಸೊ ದಟ್ ಇಲ್ಲಿ ಇರೋನ್ನ ಕನ್ವರ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಅಂದರೆ ಒಟ್ಟಿನಲ್ಲಿ ಅವರು ಜನ ಜಾಸ್ತಿ ಆಗಬೇಕು. ಸೊ ಯಾಕಂದರೆ ಅಲ್ಲಿಂದ ಜನಗಳನ್ನ ಕರ್ಕೊಂಬರೋಕ್ಕಾಗಲ್ಲ, ಅಲ್ಲಿ ಎಷ್ಟು ಅವ್ರ ಜನಸಂಖ್ಯೆ ಕಮ್ಮಿ, ನಮ್ಮ ಭಾರತ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರು ಆಗಿನ. ಅದು ಪೋರ್ಚುಗೀಸ್ ನೋಡೋದಿಲ್ಲ ಮ್ಯಾಪಲ್ಲಿ, ಸಣ್ಣ ಪ್ರದೇಶ. ಸೊ ಇಲ್ಲಿ ಏನು ಮಾಡೋದು, ಈ ಒಂದು ಭಾರತೀಯ ಸ್ತ್ರೀಗಳ ಮದುವೆ ಆದಾಗಿ ಇವರ ಜನಸಂಖ್ಯೆಯನ್ನು ಬೆಳೆಸಿದಾಗ ಅಲ್ಲಿ ಅವ್ರನ್ನ ಇಟ್ಕೊಂಡು ಯುದ್ಧಗಳಿಗಾಗಲಿ ಬೇರೆದಕ್ಕಾಗಲಿ ಯುಟಿಲೈಸ್ ಮಾಡ್ಕೋಬೋದು ಅಂತಕ್ಕಂಥದ್ದು. ಮಲಕ್ಕಾ ಓರ್ಮುಜ್ ಏಡನ್ಗಳು ವಸಾಹತುಗಳನ್ನ ಸ್ಥಾಪಿಸಿರ್ತಾನೆ. 1515ರಲ್ಲಿ ಡಿಸೆಂಬರಲ್ಲಿ ನಿಧನ ಆಗ್ತಾನೆ ಅವನು. ಫೈನ್. ಇವರು ಏನಕ್ಕೆ ಪೋರ್ಚುಗೀಸರು ಜಾಸ್ತಿ ದಿನ ಇಲ್ಲಿ ಉಳಿಲಿಲ್ಲ ಅಂದರೆ, ಉಳಿಲಿಲ್ಲ ಅಂತಂದರೆ ಕೊನೆಗೆ ಅವ್ರು ಉಳಿದಿದ್ದು ಅವ್ರಿಗೆ ಯಾವುದು ಗೋವಾ ಮಾತ್ರ. ಯಾಕಂತಂದರೆ ಅವರು ಇಂಗ್ಲೀಷ್ ಜೊತೆ ಓಡಾಡಿದ್ರು ಕೂಡ ಅವರು ಜಾಸ್ತಿ ನೆಲೆ ಊರಕ್ಕೆ ಅವಕಾಶ ಆಗಲಿಲ್ಲ. ಅಂದರೆ ಅವ್ರಿಗೆ ತುಂಬ ನೆಗೆಟಿವ್ ಪಾಯಿಂಟ್ಸ್ಗಳಿದ್ವು. ಏನೇನು ಅಂತ ನೋಡೋದಾದರೆ, ಭಾರತೀಯ ಭಾಷೆ ಮತ್ತು ಮೊಘಲರ ಚಿತ್ರಕಥೆಯ ಮೇಲೆ ಇದರ ಪ್ರಭಾವ ಕಾಣ್ಬೋದು. ಅಂದರೆ ಮುಖ್ಯಾಂಶಗಳಲ್ಲಿ ಹೇಳ್ತಾ ಹೋಗ್ತೀನಿ ಏನೇನು ಕೆಲಸ ಅವ್ರ ಟೈಮಲ್ಲಿ ಆಯಿತು ಅಂಥೇಳಿ. ಆಮೇಲೆ ಅವರ ನೆಗೆಟಿವಿಟಿನ ನೋಡೋಣ. ಓಕೆ, ಇಲ್ಲಿ ಕ್ರೈಸ್ತ ಮತ ಪ್ರಚಾರಕ್ಕೆ ಪೋರ್ಚುಗೀಸ್ ಪಾದ್ರಿಗಳು ಮೊದಲು ಬಂದು ಕಾಲಿಟ್ಟಿದ್ದು 1500 ಅಂಜದೀಪ ಅಂತಕ್ಕಂಥ ದ್ವೀಪದಲ್ಲಿ. ನೋಡಿ, ಇದೆಲ್ಲ ಏನಾಗುತ್ತೆ ಗೊತ್ತಾ, ಅವರು ಸಹಿಷ್ಣುತೆ ಆಗಿರಲಿಲ್ಲ, ಅಸಹಿಷ್ಣುಗಳಾಗಿದ್ದರು. ಎಲ್ಲ ಧರ್ಮಗಳ ಅಸಹಿಷ್ಣುತೆ ಇದ್ದರು. ಅಂದರೆ ಎಲ್ಲನೂ ಈಕ್ವಲ್ ಆಗಿ ಕಾಣಬೇಕಾಗಿತ್ತು, ಅದು ಕಾಣ್ತಿರಲಿಲ್ಲ. ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಸೊ ಅದರಿಂದ ಈ ಪಾಯಿಂಟ್ಸ್ಗಳು ಏನೇನಿದೆ, ಇದರಿಂದ ಈ ಪಾಸಿಟಿವ್ ಪಾಯಿಂಟ್ಸ್ ಅಂತ ಪೋರ್ಚುಗೀಸ್ ಅಂದ್ಕೊಂಡ್ರೆ ಇವರ ಒಂದು
ಸೋಲಕ್ಕೆ ಅಂದರೆ ಇವರ ನೆಲೆಗಳನ್ನ ಕಳ್ಕೊಳ್ಳೋಕ್ಕೆ ಅದೇ ನೆಗೆಟಿವ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಈ ಪೋರ್ಚುಗೀಸ್ ಅಧಿಕಾರಿ ಹಿಂದೂ ದೇವಗಳನ್ನು ನಾಶದ ಆಜ್ಞೆ ಹೊರಡಿಸ್ತಾರೆ. ಮತ್ತು ಪೋರ್ಚುಗೀಸ್ ಧಾರ್ಮಿಕ ಸಮ್ಮೇಳನದಲ್ಲಿ ಬಲಾತ್ಕಾರ ಮತಾಂತರಕ್ಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ದಯಾಪುರಂನಲ್ಲಿ. ಮತ್ತು ಅಲ್ಲಿ ಸೆಂಟ್ ಝೇವಿಯರ್ ಈಗಲೂ ಕೂಡ ಗೋವಾದಲ್ಲಿ ಇದೆ, ಸೆಂಟ್ ಝೇವಿಯರ್ ಚರ್ಚ್ ಅಂತ. ಇವನ್ ನೋಡಿದ್ದೀನಿ ನಾನು ಕೂಡ, ನೀವು ಆ ಕಡೆ ಹೋದಾಗ ನೋಡಿ, ಈಗಲೂ ಕೂಡ ಅವ್ರ ಬಾಡಿ ಹಾಗೆ ಕೆಡದೇನೆ ಇರ್ತಕ್ಕಂಥದ್ದು ಅಲ್ಲಿ ಇಟ್ಟಿದ್ದಾರೆ ಅವ್ರ ಬಾಡಿನ. ಮೃತರಾದ ಸಂತ ಜೇವಿಯರ್ ಮೃತ ಶರೀರವನ್ನು ಇಂದು ಗೋವಾ ಚರ್ಚ್ನಲ್ಲಿ ಸಂರಕ್ಷಿಸಲಾಗಿದೆ. ಪೋರ್ಚುಗೀಸರು ಎದುರಿಸಿದ ಕನ್ನಡ ನಾಡಿನ ರಾಣಿ ಅಂದರೆ ಉಳ್ಳಾಳದ ಹಬ್ಬಕ್ಕ. ರಾಷ್ಟ್ರಕೂಟರ ಕಲಾಕೇಂದ್ರ ಎಲಿಫೆಂಟ ಹೆಸರು ನೀಡಿದರು ಪೋರ್ಚುಗೀಸರು. ಎಲಿಫೆಂಟ್ ಮೂಲ ಹೆಸರು ಗೊರವಪುರಿ ಅಂತಿತ್ತು. ಪೋರ್ಚುಗೀಸರಿಂದ ಗೋವಾ ವಿಮೋಚನೆ ಆದ ವರ್ಷ 1961. ಇದು ನೆನಪಿರಲಿ, ಇದು ಕೊನೆಯಾಗಿ ವಿಮೋಚನೆಯಾಗಿ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಗೋವಾ. ಸೊ ಇದ್ರ ಹಿಂದೆ ಸೇರಿದ್ದು ಪಾಂಡಿಚೇರಿ, ಓಕೆ, ಫ್ರೆಂಚರಿಂದ. ಸೊ ಈ ಮುಖ್ಯಾಂಶಗಳು ನೋಡಿದಾಗ ಏನು ಅರ್ಥ ಆಗುತ್ತೆ, ಇವರ ಒಂದು ನೆಲೆಗಳನ್ನ ಕಳ್ಕೊಳ್ಳೋಕ್ಕೆ ಏನು ಕಾರಣ ಅಂತ ಗೊತ್ತಾಗುತ್ತೆ. ಏನು ಕಾರಣ? ಅವರು ಧಾರ್ಮಿಕ ಅಸಹಿಷ್ಣುತೆ ಆಗಿರ್ತಾರೆ, ವ್ಯಾಪಾರದಲ್ಲಿ ಒಳಸಂಚಿನ ಜಾಸ್ತಿ ಇರುತ್ತೆ, ಅಂದರೆ ಅಲ್ಲಿನ ಅಧಿಕಾರಿಗಳೇ ಭ್ರಷ್ಟರಾಗಿರ್ತಾರೆ. ಮತ್ತು ಇವ್ರಿಗೆ ಕರೆಕ್ಟಾಗಿ ಪೋರ್ಚುಗೀಸ್ ಸಾಮ್ರಾಜ್ಯದಲ್ಲಿ ಹಿಡಿತಾ ಇರಲ್ಲ, ಭ್ರಷ್ಟಾಚಾರ ತಲೆದೂರು ಇರುತ್ತೆ. ಮತ್ತು ಅವರು ಬಹುಮನಿ ರಾಜ್ಯ ವಿಚಿತ್ರಗೊಂಡಿತ್ತಲ್ಲ, 4-5 ಶಾಹಿ ರಾಜ್ಯಗಳಾಗಿದ್ವಲ್ಲ, ಆ ಟೈಮಲ್ಲಿ ಪ್ರಬಲವಾಗಿ ಬೆಳೀತಾರೆ. ಆದರೆ ಅವರು ಮೊಘಲರು ಉತ್ತರದಿಂದ ದಕ್ಷಿಣಕ್ಕೆ ಏನು ಬರ್ತಾರೆ ಆವಾಗ ಅವನತಿ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಮತ್ತು ಇಂಗ್ಲೀಷರು ಬರ್ತಾರೆ, ಇಂಗ್ಲೀಷರು ಕೂಡ ಇವರು ಅವನತಿ ಕಾರಣ ಆಗ್ತಾ ಹೋಗೋದು. ಮತ್ತು ಇಲ್ಲಿ ಸ್ಪೇನಿನ 2ನೇ ಫಿಲಿಪ್ಸನ್ನು ಪೋರ್ಚುಗಲನ್ನು ತಾತ್ಕಾಲಿಕವಾಗಿ ಸ್ಪೇನಿನ ಅಧೀನಗೊಳಿಸ್ತಾನೆ. ಅಲ್ಲೂ ಕೂಡ ನಿಮ್ಗೆ ಗೊತ್ತಿರುತ್ತೆ, ಅಲ್ಲೂ ಒಂದು ಏನು ಈ ವರ್ಲ್ಡ್ ಹಿಸ್ಟ್ರಿಲಿ ಬರುತ್ತೆ, ಸ್ಪೇನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಲ್ಲಿ ಪೋರ್ಚುಗಲ್. ಸೊ ಇದೆಲ್ಲ ವರ್ಲ್ಡ್ ಹಿಸ್ಟ್ರಿಲಿ ಬರುತ್ತೆ, ಅಲ್ಲಿ ಕವರ್ ಮಾಡ್ತೀನಿ. ಅಲ್ಲಿ ಇವ್ರದ ಒಂದು ಜಗಳಗಳೇನಾಗಿರ್ತವೆ, ಈ ಒಂದು ಇದರಿಂದ ಸ್ಪೇನಿನ ಅದಕ್ಕೂ ಹೋದಾಗ ಇವ್ರಿಗೆ ಅಷ್ಟು ಇಲ್ಲಿ ಭಾರತದ ಮೇಲೆ ಹಿಡಿತ ಸಾಧಿಸೋಕ್ಕಾಗಲ್ಲ. ಇದೆಲ್ಲ ಕಾರಣಗಳು, ಇದೆಲ್ಲ ಮುಖ್ಯವಾದ ಕಾರಣಗಳು ಇಲ್ಲಿವೆ, ನೀವು ಒಂದ್ಸಲ ನೋಡ್ಕೋಬೋದು. ಜೊತೆಗೆ ಯುರೋಪಿಯನ್ ಕಂಪನಿಗಳು ಡಚ್ಚರು, ಇಂಗ್ಲೀಷರು ಇಲ್ಲಿ ಬರ್ತಾರೆ, ಅವರು ಪ್ರಬಲವಾಗಿರ್ತಾರೆ ಪೋರ್ಚುಗೀಸರಿಗಿಂತ. ಅದರಿಂದ ಇವರು ಅವನತಿಗೆ ಕಾರಣಗಳಾಗ್ತಕ್ಕಂಥದ್ದು. ಫೈನ್, ಪೋರ್ಚುಗೀಸರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡ್ವಿ. ಸೊ ನೆಕ್ಸ್ಟು ಡಚ್ಚರ್ ಬರ್ತಕ್ಕಂಥದ್ದು 1597 ಭಾರತಕ್ಕೆ ಆಗಮಿಸಿದ ಪ್ರಥಮ ಡಚ್ ಬರ್ತಕ್ಕಂಥ ಕಾರ್ನೆಲಿಯಸ್ ಅಂತಕ್ಕಂಥದ್ದು ಡಿ ಔಟ್ಮನ್ ಅಂತ. 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಮಚಿಲಿಪಟ್ಟಣ ಆಂಧ್ರ ಪ್ರದೇಶದಲ್ಲಿರ್ತಕ್ಕ 1605 ಪ್ರಮುಖವಾಗಿ ವಸಾಹತು ಸ್ಥಾಪನೆ ಮಾಡೋದು. ಪುಲಿಕ್ಯಾಟ್ ತಮಿಳುನಾಡು ಪುಲಿಕ್ಯಾಟಲ್ಲಿ 1606 ಸ್ಥಾಪನೆ ಮಾಡ್ತಾರೆ. ಆಮೇಲೆ ಸೂರತ್ತಲ್ಲಿ ಆಗುತ್ತೆ, ಹರಿಹರ, ಬಾಲ್ಸೂರು ಮತ್ತು ಕಾರೈಕಲ್. ಇದೇ ಕಾರೈಕಲ್ ನಮ್ಗೆ ಕಾಣಿಸ್ತಿರ್ಲಿಲ್ವಲ್ಲ ಅಲ್ಲಿ, ತಮಿಳುನಾಡು ಇದೆ ಡಚ್ಚರ್ದು. ಕಿನ್ಸೂರ್ 1653 ಪಶ್ಚಿಮ ಬಂಗಾಳ. ನಾಗಪಟ್ಟಣ 1658 ಡಚ್ಚರ್ ರಾಜಧಾನಿ ತಮಿಳುನಾಡಲ್ಲಿದೆ. ನಾಗಪಟ್ಟಣ ಅವ್ರ ರಾಜಧಾನಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದು ಅವರ ಒಂದು ಇದು. ಸೊ ಅಂದರೆ ಡಚ್ಚರು ಜಾಸ್ತಿ ಅಲ್ಲಿ ಉಳ್ಕೊಳ್ಳಲ್ಲ, ಅಂದರೆ ಅವ್ರ ಬಗ್ಗೆ ಅಂದರೆ ಅವರು ಬೇಗ ಪೋರ್ಚುಗೀಸ್ಗಿಂತ ಮುಂಚೆ ಹೊರಟೋಗ್ತಕ್ಕಂಥದ್ದು ನೆದರ್ಲ್ಯಾಂಡ್ ಡಚ್. ಓಕೆ, ನೆಕ್ಸ್ಟ್ ಇಂಗ್ಲೀಷರು 1600 ಡಿಸೆಂಬರ್ 31 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಇಂಗ್ಲೆಂಡಿನ 1ನೇ ಎಲಿಜಬೆತ್ ರಾಣಿ ಇಂದ ಜೊತೆ ಪರ್ಮಿಷನ್ ತೊಗೊಂಡು ಬರ್ತಾರೆ. 15 ವರ್ಷಗಳ ಕಾಲ ವ್ಯಾಪಾರ ಚಟುವಟಿಕೆ ಮಾಡೋಕ್ಕೆ ಅಂತ ಬರ್ತಾರೆ. 1609 ಇಂಗ್ಲೆಂಡ್ ದೊರೆ 1ನೇ ಜೇಮ್ಸ್ನ ರಾಜಸ್ಥಾನದೊಂದಿಗೆ ಅನಿರ್ದಿಷ್ಟವಾದ ಕಾಲದ ವ್ಯಾಪಾರ ಪಡೆಯಲು ಕಂಪನಿ ಅನುಮತಿ ನೀಡುತ್ತೆ. 1609 ಓಕೆ, ಎಷ್ಟು ದಿನ ಬೇಕಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಭಾರತದಲ್ಲಿ ಅಂತ ಅವರು ಇಂಗ್ಲೆಂಡ್ ದೊರೆ ಪರ್ಮಿಷನ್ ಕೊಡ್ತಾನೆ. ಆಮೇಲೆ ಏನಾಗುತ್ತೆ, 1608 ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಇದೆಯಲ್ಲ, ಬ್ರಿಟಿಷ್ ತಂಡ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಆದರೆ ಆವಾಗ ಅವ್ರಿಗೆ ಸಿಗಲ್ಲ. ಬಟ್ 2ನೇ ಸಲ ಪುನಃ ಹೋಗ್ತಾರೆ. ಸೂರತ್ನಲ್ಲಿ ವ್ಯಾಪಾರ ಕೋಟಿಗೆ ಜಹಾಂಗೀರ್ ಅನುಮತಿ ಕೊಡ್ತಾನೆ. 1639 ಫ್ರಾನ್ಸಿಸ್ ಡೇ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಚಂದ್ರಗಿರಿ ಅರಸನಿಗೆ ಖರೀದಿಸಿದ ನಿವೇಶನದ ಮೇಲೆ ಸೆಂಟ್ ಜಾರ್ಜ್ ಫೋರ್ಟ್ ಅನ್ನು ನಿರ್ಮಿಸಲಾಗುತ್ತೆ. ಇದೇ ಮುಂದೆ ಮದ್ರಾಸ್ ಆಗಿ ಬೆಳೆಯುತ್ತೆ. ಅಂದರೆ ಈ ಮದ್ರಾಸ್ ಬೆಳೆಯೋದು ಆಗ ಒಂದು ಕೋಟೆಯನ್ನು, ಸೆಂಟ್ ಜಾರ್ಜ್ ಫೋರ್ಟ್ ಕೋಟೆ ಇದೆಯಲ್ಲ, ಅದರ ಒಂದು ನಿರ್ಮಾಣ ಮಾಡ್ತಕ್ಕಂಥದ್ದು ಚಂದ್ರಗಿರಿ ಅರಸನಿಂದ ಖರೀದಿ ಮಾಡಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಫ್ರಾನ್ಸಿಸ್ ಡೇ ಅಂತಕ್ಕಂಥವನು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟು 1661 ಇಂಗ್ಲೆಂಡಿನ ರಾಜಕುಮಾರ ಇರ್ತಾನಲ್ಲ, 2ನೇ ಚಾರ್ಲ್ಸ್, ಪೋರ್ಚುಗಲ್ ರಾಜಕುಮಾರಿ ಮಗಳನ್ನ ಕ್ಯಾಥರಿನ್ನ ಮದುವೆ ಆಗ್ತಾನೆ. ಅದರಿಂದ ಅದಕ್ಕೆ ವರದಕ್ಷಿಣೆಯಾಗಿ ಆ ಪೋರ್ಚುಗಲ್ಲಿ ಬಾಂಬೆ ಏನು ಮುಂಬೈ ಫಸ್ಟ್ ಪೋರ್ಚುಗಲಲ್ಲಿತ್ತು ಅದನ್ನ ಇವನು ಕೊಡ್ತಾನೆ. ಆದರೆ ಇವನು ಅದನ್ನ ಬರೀ 10 ಪೌಂಡ್ಗಳಿಗೆ ಬಾಡಿಗೆಗೆ ಈಸ್ಟ್ ಇಂಡಿಯಾ ಕಂಪನಿ ಕೊಡ್ತಾನೆ, ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಬಾಡಿಗೆ ಕೊಡಿ ಅಂತ ಹೇಳಿ 1668. ಸೊ ಹೀಗಾಗಿ ಪ್ರಮುಖ ಕೇಂದ್ರಗಳಾಗಿರ್ತಕ್ಕಂಥ ಮದ್ರಾಸ್ನ ಚಂದ್ರಗಿರಿ ಅರಸರಿಂದ ತೊಗೊಂಡಿರ್ತಕ್ಕಂಥದ್ದು ಫ್ರಾನ್ಸಿಸ್ ಡೇ ಅಂತಕ್ಕಂಥ ಅಧಿಕಾರಿ ಖರೀದಿ ಮಾಡ್ತಕ್ಕಂಥದ್ದು. ಬಾಂಬೆ ಬಳುವಳಿಯಾಗಿ ಬಂದಿರತಕ್ಕಂಥ ಪೋರ್ಚುಗೀಸರಿಗೆ ಇಂದ ಯಾರಿಗೆ, ಬ್ರಿಟಿಷರಿಗೆ, ಫೈನ್ ಇಂಗ್ಲೀಷರಿಗೆ. ಸೊ ಈಗ ಇನ್ನು ಸೂರತ್ನಲ್ಲೂ ಕೂಡ ವ್ಯಾಪಾರದ ಕೋಟಿನ ಸ್ಥಾಪನೆ ಮಾಡ್ತಾರೆ. ಕೊನೆಗೆ ಬಂಗಾಳದಲ್ಲೂ ಕೂಡ ಅವರು ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡ್ತಾರೆ. ಬಂಗಾಳದ ಹೆಂಗೆ ಸ್ಥಾಪನೆ ಮಾಡ್ತಾರೆ ಅಂದರೆ, ಅಲ್ಲೊಬ್ಬ ರಾಜ ಏನಿರ್ತಾನೆ, ಅವನು ರೋಗ ಬಂದಿರುತ್ತೆ, ಆ ರೋಗಕ್ಕೆ ಗುಳಿಪಡಿಸ್ತಾನೆ ಈ ಒಂದು ಬ್ರಿಟಿಷನ್ನಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ. ಅದರಿಂದ ಅವನು ಬಂಗಾಳದಲ್ಲೂ ಕೂಡ ವ್ಯಾಪಾರ ಮಾಡೋಕ್ಕೆ
ಸಿಗ್ತಕ್ಕಂಥದ್ದು. ಓಕೆ, ಫೈನ್. ಕಲ್ಕತ್ತಾ ನಗರದ ಸ್ಥಾಪಕ ಜಾರ್ಜ್ ಕಾರ್ನಾಕ್ ಅಂತಕ್ಕಂಥವ್ನು, ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಒಂದು. ಓಕೆ, ಬ್ರಿಟಿಷ್ನ ವಸಾಹತು ಕೇಂದ್ರಗಳು ಯಾವುದು ಅಂದರೆ ಸೂರತ್, ಆಗ್ರಾ, ಅಹಮದಾಬಾದ್, ಬ್ರೋಚ್, ಮರಗಾಂವ್, ಮದ್ರಾಸ್, ಮುಂಬೈ, ಕಲ್ಕತ್ತಾ, ಹೂಗ್ಲಿ, ಕಾಸಿಂ ಬಜಾರ್. ಓಕೆ, ಇದು ನೀವು ಇದನ್ನು ಕೂಡ ನೋಟ್ ಮಾಡ್ಕೋಬೋದು, ಇಲ್ಲ ನಾನು ನಿಮ್ಗೆ ಮ್ಯಾಪಲ್ಲಿ ತೋರಿಸಿದ್ನಲ್ಲ 1750, ಅದು ಆ ಒಂದು ಡೇಟಲ್ಲಿ ಇರೋದನ್ನ ತಿಳ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ನಾನು ನಿಮ್ಗೆ ಹೇಳಿದೆ, ಈಗ ಮುಂಬೈ ನಾವು ಪೋರ್ಚುಗೀಸರಲ್ಲಿ ಇತ್ತು ಅಂತ ಅಲ್ಲೋ ನೋಡಿದ್ವಿ, ಆದರೆ ಅದು ಕೊನೆಗೆ ಯಾರಿಗೆ ಬಂತು? ಬ್ರಿಟಿಷರಿಗೆ ಬಂತು. ಅದರಿಂದ 1750 ಎಲ್ಲರ ಹತ್ರ ಏನೇನಿತ್ತು ಅಂತಕ್ಕಂಥದ್ದು ಪರ್ಮನೆಂಟ್ ಆಗಿ ನಮಗೆ ಆ ಮ್ಯಾಪಲ್ಲಿ ನಿಮಗೆ ತೋರಿಸಿದ್ದೀನಿ. ಅದು ನಿಮಗೆ ಎನಫ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಓಕೆ, ನೆಕ್ಸ್ಟು ಫ್ರೆಂಚ್. ಇಲ್ಲಿ ಫ್ರೆಂಚರ್ ಇದೆಯಲ್ಲ, ಫ್ರೆಂಚರ್ಗೂ ಇಂಗ್ಲೀಷರಿಗೂ ತುಂಬ ಯುದ್ಧಗಳಾಗತ್ತೆ. ಮುಖ್ಯವಾಗಿ ಕರ್ನಾಟಕ ಯುದ್ಧ 1, 2, 3 ಕರ್ನಾಟಕ ಯುದ್ಧ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಈಗ ಬಂಗಾಳದಲ್ಲಿ ಇಂಗ್ಲೀಷರು, ಈಗ ಮುಂಬೈ ಆಗಿರ್ಬೋದು, ನಿಮಗೆ ಮದ್ರಾಸ್ ಅಲ್ಲಿ ರಾಜರಿಂದ ತಗೊಂಡು ಬಳುವಳಿಯಾಗಿ ತಗೊಂಡು ಒಂದು ಖರೀದಿ ಮಾಡಿ ತಗೊಂಡು ಅವ್ರ ನೆಲೆ ಸ್ಥಾಪನೆ ಮಾಡಿದಿರತಕ್ಕಂಥದ್ದು. ಆದರೆ ಕಲ್ಕತ್ತಾದಲ್ಲಿ ಅವ್ರ ನೆಲೆ ಸ್ಥಾಪನೆ ಮಾಡೋಕ್ಕೆ ಒಂದು ಆ ರಾಜನ, ಅಲ್ಲಿಯ ರಾಜನ ಗುಣಮುಖ ಒಂದು, ಇನ್ನೊಂದು ಪರ್ಮನೆಂಟಾಗಿ ಅವರು ಅಲ್ಲಿ ಠಿಕಾಣ ಹೊರಕ್ಕೆ ಪರ್ಮನೆಂಟಾಗಿ ಎಲ್ಲ ಒಂದು ಕಂದಾಯ ವ್ಯವಸ್ಥೆಗಳನ್ನು ಮತ್ತು ರಾಜಕೀಯ ಮತ್ತು ಆರ್ಥಿಕ ಎಲ್ಲನೂ ತೊಗೋಬೇಕಾದ ಕಾರಣ ಯಾವುದು? ಪ್ಲಾಸಿ ಕದನ. ನಿಮ್ಗೆ ಗೊತ್ತೇ ಇದೆ, ಪ್ಲಾಸಿ ಕದನ ಇಸ್ ವೆರಿ ಇಂಪಾರ್ಟೆಂಟ್ ಕದನ. ಸೊ ಅದರಿಂದ ಅವರು ಬಂಗಾಳದಲ್ಲಿ ಇದಾಗಕ್ಕೆ ಸಾಧ್ಯ. ಇನ್ನು ಇಲ್ಲಿ ಕರ್ನಾಟಕ ಯುದ್ಧ, ಪ್ಲಾಸಿ ಕದನ, ಇದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ನಾನು ಬೇರೆ ವೀಡಿಯೋಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಾಂದರೆ ನಾನು ಒಂದು ಕೆಲಸ ಮಾಡ್ತೀನಿ, ನನ್ನ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕದನಗಳನ್ನೇ ಒಂದೊಂದು ತೊಗೋತೀನಿ. ಪ್ಲಾಸಿ ಕದನ ಏನಕ್ಕಾಯಿತು, ಯಾರ್ಯಾರಿಗಾಯಿತು, ಅದರ ಔಟ್ಕಮ್ಮಿಂಗ್ ಏನು, ಅದರಿಂದ ಏನು ಇದಾಯಿತು, ಕರ್ನಾಟಕ ಯುದ್ಧ ಯಾರ್ಯಾರ ನಡುವೆ ಆಯಿತು, ಏನಕ್ಕಾಯಿತು, ಅದರ ರೀಸನ್ ಏನು, ಏನಕ್ಕೆ ಜಗಳ ಆಯಿತು, ಯಾವ ಪ್ರದೇಶ ವಶಪಡಿಸ್ಕೊಳ್ಳೋಕ್ಕೆ ಯಾರು ಸಹಾಯ ಮಾಡಿದ್ರು, ಸೊ ಅದರಿಂದ ಕೊನೆಗೆ ಅದರ ರಿಸಲ್ಟ್ ಏನಾಯಿತು. ಹೀಗೆ ಈ ರೀತಿ ಯುದ್ಧಗಳನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ರೀತಿ ಯುದ್ಧಗಳದ್ದೇ ಸಪ್ರೇಟ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಹೆಚ್ಚು ಕಮೆಂಟ್ ಬಂದಷ್ಟು ನಾನು ಅದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತಾ ಹೋಗ್ತೇನೆ. ಫೈನ್. ಈಗ ನಾವು ಫ್ರೆಂಚರು ಬಂದರು. ಫ್ರಾನ್ಸ್ನ 14ನೇ ಲೂಯಿಯ ಅರ್ಥಮಂತ್ರಿ ಕೊಲ್ಬಾಟ್ನಿಂದ 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮೊಘಲ್ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಫ್ರೆಂಚರ ವಸಾಹತು ಕೇಂದ್ರಗಳೇನಂತ ನೋಡಿದ್ರೆ ಸೂರತ್, ಗುಜರಾತ್. ಓಕೆ, ಮಚಿಲಿಪಟ್ಟಣ. ನಾನು ನೋಡಿ, ಇದು ಇಂಗ್ಲೀಷರು ಅವರು ಕೂಡ ಇದ್ರು ಇಲ್ಲಿ, ಆದರೆ ಕೊನೆಗೆ ಯುದ್ಧ ಆಗುತ್ತಲ್ಲ, ಕರ್ನಾಟಕ ಯುದ್ಧ, ಆವಾಗ ಸೂರತ್ನ ಇವರು ಬಿಟ್ಕೊಡ್ಬೇಕಾಗತ್ತೆ. ಫ್ರೆಂಚರಿಗೆ ಕೊನೆಗೆ ಉಳಿದಕ್ಕಂಥದ್ದು ಯಾವುದು ಅಂತಂದರೆ ನಿಮಗೆ ಪಾಂಡಿಚೇರಿ, ಅದರ ರಾಜಧಾನಿ ಕೂಡ ಹೌದು. ನಾಗಪಟ್ಟಣಂ ಡಚ್ಚರ ರಾಜಧಾನಿ, ನೆನ್ಪಿಟ್ಕೊಳ್ಳಿ. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಅಲ್ವಾ. ಇವರು ಇಂಗ್ಲೀಷರು ಮಾಡ್ಕೊಂಡಿದ್ದು ಫಸ್ಟು ಬಂಗಾಳದ ಕೋಲ್ಕತ್ತಾದ ಫಸ್ಟು ರಾಜಧಾನಿಯಾಗಿ ಮಾಡ್ಕೊತಾರೆ. ಆಮೇಲೆ ಅದನ್ನು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆ, ಅದು ಸಾಂವಿಧಾನಿಕ ಬೆಳವಣಿಗೆ ಹೋಗ್ತಾ ಏನಾಗುತ್ತೆ, ಇವು ಫ್ರೆಂಚರೆಲ್ಲ ಹೋದ್ಮೇಲೆ ಬಂಗಾಳದ ಗವರ್ನರ್ ಆಗಿದ್ದು ಭಾರತ ಜನರಲ್ ಗವರ್ನರ್ ಆಗೋದು. ಸೊ ಈ ರೀತಿ ಹೋಗ್ತಕ್ಕಂಥದ್ದು. ಅದನ್ನು ಆಲ್ರೆಡಿ ನಾನು ಸಾಂವಿಧಾನಿಕ ಬೆಳವಣಿಗೆ ಒಂದು ಏನು ಪೊಲಿಟಿ ಇದೆ ಅಲ್ಲಿ ಕವರ್ ಮಾಡಿದ್ದೀನಿ. ಫೈನ್. ಇಲ್ಲಿ ಮಾಹೆ, ಕಾರೈಕಲ್, ಬಕ್ಸೋರ್, ಕಾಸಿಂ ಬಜಾರ್ ಇದು ಕೂಡ ಫ್ರೆಂಚರ ವಸಾಹತುಗಳಾಗಿರ್ತವೆ. ಫೈನ್. ಇಲ್ಲಿ ಫ್ರೆಂಚರ ಬಗ್ಗೆ ಹೇಳಬೇಕು ಅಂತಂದರೆ ಡೂಪ್ಲೆ ಬಗ್ಗೆ ಹೇಳ್ಬೋದು, ಬುಸ್ಸಿ ಬಗ್ಗೆ ಹೇಳ್ಬೋದು. ಇವರಿಬ್ಬರು ಎಗೇನ್ ಈ ಡೂಪ್ಲೆ ಬುಸ್ಸಿ ಏನಕ್ಕೆ ಬರ್ತಾರೆ ಅಂತಂದರೆ, ಈ ಕರ್ನಾಟಕ ಯುದ್ಧದಲ್ಲಿ, ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಗೆಲ್ತಕ್ಕಂಥ ಫ್ರೆಂಚರು ಆಮೇಲೆ ಏನಕ್ಕೆ ಸೋಲ್ತಾರೆ, ಅವ್ರಿಗೆ ಯಾರ್ಯಾರು ಸಹಾಯ ಮಾಡಿದ್ರು, ಅದೆಲ್ಲ ಈಗ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಫ್ರೆಂಚರ ಸೋಲಿಗೆ ಕಾರಣಗಳು ಬೇಕಾದ್ರೆ ತಿಳ್ಕೊಬೋದು, ವಿಪರೀತಕ್ಕೆ ಏನಂತ ಕಾರಣ ಅಂತ ತಿಳ್ಕೊಬೋದು. ಯಾಕೆಂದರೆ ಕೊನೆಗೆ ಈ ಎಲ್ಲ ಕಂಪ್ನಿಗಳು ಹೋಗಿ ಫ್ರೆಂಚರು ಬರೀ ಪಾಂಡಿಚೇರಿಗೆ ಮಾತ್ರ ಸೀಮಿತ ಆಗ್ತಾರೆ, ಪೋರ್ಚುಗೀಸರು ಬರೀ ಗೋವಾಗೆ ಮಾತ್ರ ಸೀಮಿತ ಆಗ್ತಾರೆ, ಡಚ್ಚರು ಅಂತೂ ಇರೋದೇ ಇಲ್ಲ, ಇಂಗ್ಲೀಷರು ಸಂಪೂರ್ಣ ಭಾರತನ ವಶಪಡಿಸ್ಕೊಳ್ತಕ್ಕಂಥದ್ದು. ಹಾಗಾದರೆ ಫ್ರೆಂಚರು ಇಂಗ್ಲೀಷರಿಗಿಂತ ಬಲಿಷ್ಠರಾಗಿ ಒಂದು ಅಂದರೆ ಅವರು ಕರ್ನಾಟಕ ಯುದ್ಧದಲ್ಲಿ ಗೆದ್ರಲ್ಲ, ಆ 3 ಕರ್ನಾಟಕ ಯುದ್ಧ ಗೆದ್ದಿದ್ರೆ ಇಂಗ್ಲೀಷರು ಇಲ್ಲಿರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಒಂದು. ಸೊ ಇದನ್ನು ನಾನು ಈಗ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಫ್ರೆಂಚರ್ ಈ ವಿಫಲತೆಗೆ ಏನು ಕಾರಣ ಆಯಿತು ಅಂತಕ್ಕಂಥದ್ದು ಬೇಕಾದ್ರೆ ನಾವು ಪಾಯಿಂಟ್ ವೈಸ್ ಮಾಡಿದ್ದೀನಿ ನೋಡಿ. ಇಂಗ್ಲೀಷ್ ಕಂಪನಿಯ ಉತ್ತಮ ಸ್ಥಿತಿ, ಯಾಕಂದರೆ ಇಂಗ್ಲೀಷರು ಏನಿತ್ತು ಒಂದು ಪ್ರೈವೇಟ್ ಕಂಪನಿ ಅದು. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಟಾರ್ಟಿಂಗ್ ಬಂದು ಪ್ರೈವೇಟ್ ಕಂಪನಿ. ಯಾಕಂದರೆ ಅವರು ವ್ಯಾಪಾರ ಮಾಡಿದ್ರೆ ಮಾತ್ರ ಅವ್ರಿಗೆ ಲಾಭ ಬರ್ತಕ್ಕಂಥದ್ದು, ಸರ್ಕಾರದ ಮೇಲೆ ಡಿಪೆಂಡ್ ಆಗೋದು. ಫ್ರೆಂಚ್ ಇದೆಯಲ್ಲ ಅದು ಗೌರ್ಮೆಂಟ್ ಕಂಪನಿಯಾಗಿ ಬಂದಿರತಕ್ಕಂಥದ್ದು. ಗೌರ್ಮೆಂಟ್ ಅವರು ಅಷ್ಟು ಒಂದು ಗೌರ್ಮೆಂಟ್ ಅಲ್ವಾ, ಅಷ್ಟು ಒಂದು ಇದನ್ನ ಅವರು ಆ ಸರ್ಕಾರದವ್ರದಾಗಿದ್ದರಿಂದ ಅಷ್ಟು ಒಂದು ಮುತುವರ್ಜಿ ವಹಿಸಲಿಲ್ಲ, ಡೂಪ್ಲೆ ವಹಿಸ್ತಾ. ಬಟ್ ಕೊನೆಗೆ ಏನಾಯಿತು ಅಂದರೆ ಈ ಫ್ರೆಂಚರು ಜಾಸ್ತಿ ಈ ಅಮೇರಿಕನ್ ವಸಾಹತು ಮೇಲೆ ಜಾಸ್ತಿ ಕಣ್ಣಿಟ್ಟಿದ್ರು. ಈವನ್ ಈಗಲೂ ಕೂಡ ಅಲ್ಲಿ ಫ್ರೆಂಚ್ದ 1-2 ವಸಾಹತುಗಳು ಕೂಡ ಸಿಗ್ತವೆ ಅಮೆರಿಕದಲ್ಲಿ, ಸಣ್ಣ ಪುಟ್ಟ ದ್ವೀಪಗಳಲ್ಲಿ.
ಅದರಿಂದ ಇವರು ಭಾರತ ಕಡೆ ಅಷ್ಟು ಒಂದು ಅರಿವು ಕೊಡಲಿಲ್ಲ. ಯಾಕಂದರೆ ಫ್ರಾನ್ಸ್ ಭಾರತದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರಲಿಲ್ಲ. ಅವ್ರಿಗೆ ಪೌರಾತ್ಯ ಏನೋ ದೇಶಗಳ ಮೇಲೆ ಹೆಚ್ಚು ಆಸಕ್ತಿ ಇತ್ತು ಪಾಶ್ಚಾತ್ಯ ದೇಶಗಳ ಮೇಲೆ ಹೆಚ್ಚು ಆಸಕ್ತಿ ಇತ್ತು ಪೌರಾತ್ಯಗಿಂತ. ಪೌರಾತ್ಯ ರಾಜ್ಯಗಳ ದೇಶಗಳನ್ನು ನಮ್ಮ ಏಷ್ಯಾ ಖಂಡ, ಪಾಶ್ಚಾತ್ಯ ಅಂದರೆ ಅಮೆರಿಕ ಅವ್ರಿಗೆ. ಸೊ ಆ ಒಂದು ಇದ್ರ ಮೇಲೆ ಜಾಸ್ತಿ ಅವ್ರಿಗೆ ಇದಿತ್ತು. ಬಂಗಾಳವನ್ನು ಇಂಗ್ಲೀಷರು ವಶಪಡಿಸ್ಕೊಂಡ ಮೇಲೆ ಏನಾಯಿತು, ಇಂಗ್ಲೀಷರು ಪ್ರಬಲವಾಗಕ್ಕೆ ಬಂದರು. ಯಾಕಂದರೆ ಅಲ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಂದಾಯದ ವಸೂಲಿ ಇವ್ರು ತೊಗೊಂಡ್ರು. ಇನ್ನು ಬೇರೆ ಕ್ರಿಮಿನಲ್ ರಾಜಕೀಯ ಮಾತ್ರ ಆ ರಾಜ್ಯನ ಕೊಟ್ಟರು. ಅದರಿಂದ ಅವನು ಇನ್ನೂ ಏನೋ ಲಾಸ್ ಆಗ್ತಾ ಬಂದ. ಸೊ ಕಂದಾಯದ ಇವ್ರ ಕೈಲಿ ತೊಗೊಂಡ್ರು. ಜಮೀನ್ದಾರಿ ಪದ್ಧತಿ ತಂದಿದ್ದು, ಮುಂದೆ ಬೇರೆ ಬೇರೆ ರೈತವಾರಿ ಮಹಲ್ವಾರಿ ಪದ್ಧತಿ ತಂದಿದ್ದು. ಸೊ ಇದರಿಂದ ಏನೋ ದುಡ್ಡು ಬರ್ತಾ ಹೋಯ್ತು ಅವ್ರಿಗೆ. ಅದರಿಂದ ಅವರು ಹೆಚ್ಚಾಗಿ ನೆಲವರಕ್ಕೆ ಸಾಧ್ಯ ಆಯಿತು. ಬ್ರಿಟಿಷರ ನೌಕಾಶಕ್ತಿ ಪಾರಮತ್ಯ ಆಯಿತು. ಫ್ರೆಂಚರ್ಗೂ ಪೋರ್ಚುಗೀಸ್ಗೂ ನೋಡಿದ್ರೆ ಅವರು ನೌಕಾಶಕ್ತಿ ಇತ್ತು, ಬಟ್ ಹೋಗ್ತಾ ಏನಾಯಿತು ಅಂತಂದರೆ ಅವರು ವೀಕ್ ಆಗ್ತಾ ಹೋದು. ಆದರೆ ಬ್ರಿಟಿಷರು ಹಂಗಿರಲಿಲ್ಲ. ಅವರು ಇನ್ನೂ ಹೆಚ್ಚು ಆವಿಷ್ಕಾರಗಳು ಮಾಡಿಕೊಂಡು ಅವರ ನೌಕಾಶಕ್ತಿ ಬೆಳೆಸ್ತಾ ಬರ್ತಾರೆ. ಮತ್ತು ಫ್ರೆಂಚ್ ಅಧಿಕಾರ ವರ್ಗದಲ್ಲಿದ್ದ ಕಲಹ, ಡ್ಯೂಪ್ಲೆ ಮತ್ತು ಬುಸ್ಸಿ ನಡುವೆ ಕಲಹ ಏನು ಅಧಿಕಾರ ವರ್ಗದಲ್ಲಿ ಅವರ ಒಂದು ನೀತಿಗಳೇ ಬೇರೆ ಇತ್ತು. ಅವ್ರು ಏನು ಮಾಡಬೇಕು ಅನ್ನೋ ನೀತಿಗಳೇ ಬೇರೆ ಇತ್ತು. ಅದು ಒಂದು ಕಾರಣ ಆಗುತ್ತೆ ಅವರು 3ನೇ ಕರ್ನಾಟಕ ಯುದ್ಧದಲ್ಲಿ ಸೋಲ್ಬೇಕು ಅಂತಂದರೆ. ಸೊ ಇದೆಲ್ಲ ಒಂದು ಕಾರಣದಿಂದ ಫ್ರೆಂಚರು ಸೋಲ್ತಾರೆ, ಕೊನೆಗೆ ಬ್ರಿಟಿಷರ್ ನೆಲೆ ಊರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಹೆಂಗೆ ಬಂದರು, ಅವರು ಎಲ್ಲೆಲ್ಲಿ ವಸಾಹತುಗಳು ತೊಗೊಂಡ್ರು, ಏನಕ್ಕೆ ಈ ಬೇರೆ ಬೇರೆ ಪೋರ್ಚುಗೀಸರು, ಡಚ್ಚರು ಮತ್ತು ಇವರು ಸೋಲಕ್ಕೆ ಕಾರಣ ಆಯಿತು, ಕೊನೆಗೆ ಬ್ರಿಟಿಷರು ನೆಲೆ ಊರಕ್ಕೆ ಯಾವ ಯುದ್ಧಗಳ ಕಾರಣ ಆಯಿತು ಅಂತ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಾದಮೇಲೆ ಏನು ಯುದ್ಧಗಳ ಅಂದರೆ ಪ್ರಮುಖ ಯುದ್ಧಗಳಿದೆಯಲ್ಲ, ಅದು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಒಂದೊಂದೇ ಯುದ್ಧಗಳನ್ನು ತೊಗೊಂಬರ್ತೇನೆ. ಅಂದರೆ ಸ್ಟಾರ್ಟಿಂಗಿಂದ ನಿಮಗೆ ಬೇಕಾದ್ರೆ ಮಧ್ಯಕಾಲೀನ ಇತಿಹಾಸದಲ್ಲಿ ನಿಮಗೆ ಯುದ್ಧಗಳಿರ್ತವೆ. ಪ್ಲಾಸಿ ಕದನಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಕಂದಾರ್ ಕದನಗಳಾಗಿರ್ಬೋದು. ಅಲ್ಲೂ ಕೂಡ ನಮಗೆ ಯುದ್ಧಗಳು ಬರುತ್ತೆ. ಅಂದರೆ ಪ್ಲಾಸಿ ಕದನ ಅಲ್ಲ, ಯಾವುದೋ ನನಗೆ ಮರ್ತೋಯ್ತು ಸ್ನೇಹಿತರೆ, ಬಾಯಿ ತುದಿಲೇ ಬರ್ತಲ್ಲ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಬಂತು ನೋಡಿ, ಪಾಣಿಪತ್ ಕದನ 1, 2, 3 ಆಯಿತಾ. ಅದು ನೆಕ್ಸ್ಟು ಕಣ್ವ ಕದನಗಳು. ಸೊ ಈ ರೀತಿ ಒಂದು ಬೇಕಾದ್ರೆ ಸಪ್ರೇಟ್ ಈ ಯುದ್ಧಗಳ ಬಗ್ಗೆನೇ ವಿಡಿಯೋ ಮಾಡೋಣ. ಇವನ್ ಈ ಮೈಸೂರು ರಾಜ ಅಂದರೆ ಈ ಹೈದರಾಲಿ ಜೊತೆ ಏನೋ ಯುದ್ಧ ಆಯಿತು ಬ್ರಿಟಿಷರ ನಡುವೆ, ಆಂಗ್ಲೋ ಮೈಸೂರು ಯುದ್ಧ. ಅದನ್ನ ಆಲ್ರೆಡಿ ನಾನು ಕರ್ನಾಟಕ ಇತಿಹಾಸ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಮಾಡಿ ಬೇರೆ ವಿಡಿಯೋ ಮಾಡಿದ್ದೀನಿ. ಹೈದರಾಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಅಲ್ಲಿ ಕವರ್ ಮಾಡಿದ್ದೀನಿ. ಸೊ ಅದೇ ರೀತಿ ಮರಾಠರ ಜೊತೆ ಯುದ್ಧ ಆಗುತ್ತೆ, ಮರಾಠ ಆಂಗ್ಲೋ ಯುದ್ಧ. ಸೊ ಇದು ಕೂಡ ಈ ರೀತಿ ಯುದ್ಧಗಳ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಬೇಕು ಅಂದರೆ ಹೇಳಿ. ಇವತ್ತು ಮರಾಠರಲ್ಲಿ ನಾನು ಕವರ್ ಮಾಡಿದ್ದೀನಿ, ಮರಾಠ ಆಂಗ್ಲೋ ಯುದ್ಧ. ಬಟ್ ಸಪ್ರೇಟ್ ಬೇಕು ಅಂದರೆ ಹೇಳಿ, ಅದನ್ನು ಯುದ್ಧಗಳನ್ನ ಸಪ್ರೇಟ್ ಮಾಡ್ತಾ ಹೋಗೋದು. ನಮ್ಮ ಮಧ್ಯಕಾಲೀನ ಇತಿಹಾಸ ಆಗಿರ್ಬೋದು, ಆಧುನಿಕ ಇತಿಹಾಸದಲ್ಲಿ ಆಗ್ತಕ್ಕಂಥ ಯುದ್ಧಗಳಾಗಿರ್ಬೋದು. ಇದನ್ನು ಕವರ್ ಮಾಡೋಣ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇದು ಕಂಪ್ಲೀಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.